ಇನ್ಲಾಸ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ ಮ್ಯಾಮ್. ಡೆಫಿನೆಟ್ಲಿ ಇನ್ಲಾಸ್ ಪ್ರಾಪರ್ಟೀಸ್ ಬರುತ್ತೆ ನಿಮ್ಗೆ. ಈಗ ಹೆಂಗೆ ಅಂದ್ರೆ ನಿಮ್ ಗಂಡಂಗೆ ಏನೂ ಇರಲ್ಲ. ಇದು ಆಕ್ಚುಲಿ ಏನ್ ಗೊತ್ತಾ, ನಮ್ ದೂರದ ರಿಲೇಟಿವ್ ಅವ್ರದ್ದು ಚಾಟ್ ರೇಟ್ ಮಾಡಿದಾಗ ನಾನು ನೋಡಿದ್ದು, ಅವ್ರ ಹಸ್ಬೆಂಡ್ಗೆ ಏನು ಅಂತದೇನಿರ್ಲಿಲ್ಲ. ಬಾಡಿಗೆ ಮನೇಲಿ ಇದ್ದಾಗಲೇ ಇವರು ಮದ್ವೆ ಆಗಿ ಹೋಗಿದ್ದು. ಈ ಕಡೆ ಹುಡುಗಿ ನಮ್ ರಿಲೇಟಿವ್, ಅವ್ರ ಜಾತಕ ನೋಡು ಅಂತ ನೋಡಿದಾಗ, ಬಟ್ ಅವ್ರಿಗೆ 8th ಹೌಸ್ ಬಹಳ ಸ್ಟ್ರಾಂಗ್ ಆಗಿದೆ ಆಯ್ತಾ. ಅವ್ರ ಮಾವ ಸತ್ ಮೇಲೆ ಅವ್ರ ಮಾವಂದ್ ಊರಲ್ಲಿ ಯಾವ್ದೋ ಜಮೀನು 2 ಎಕರೆ ಇತ್ತು ಅಂತ ದುಡ್ಡು ಬಂತು. ಆದ್ರೆ ಮ್ಯಾಮ್ 8th ಸ್ಟ್ರಾಂಗ್ ಆಗಿದ್ದಷ್ಟೂನು ಅಲ್ಲೇನಾಗುತ್ತೆ ಅಂದ್ರೆ 8th ಹೌಸ್ ಡೈರೆಕ್ಟ್ಲಿ ದೃಷ್ಟಿ ಇರುತ್ತಲ್ಲ ಮ್ಯಾಮ್ ಸೆಕೆಂಡ್ ಹೌಸ್ಗೆ ಧನಸ್ಥಾನ ನಿಮ್ಮ ಅದನ್ನೇ ಹೇಳೋದು. 8th ಹೌಸ್ ಸ್ಟ್ರಾಂಗ್ ಆಗಿರ್ಬೇಕು. ಡೈರೆಕ್ಟ್ ದೃಷ್ಟಿ ಇದ್ದಾಗ ನೀವ್ ಮದ್ವೆ ಆದ್ಮೇಲೆ ನಿಮ್ ಫೈನಾನ್ಷಿಯಲ್ ಸ್ಟೇಟಸ್, ಕುಟುಂಬ ಹೆಂಗಾಗತ್ತೆ ಅಂತ ನೋಡ್ಕೊಳಕ್ಕೆ. ಅಕಸ್ಮಾತ್ ಅಲ್ಲಿ ಏನಾದ್ರು ಕುಜ ಮತ್ತೆ ಶನಿ ಆತರ ಇದ್ಬಿಟ್ರೆ ಮ್ಯಾಮ್ ಮತ್ತೆ ಕಷ್ಟ ಆಗುತ್ತಲ್ಲ. ಹೆಂಗೆ ಹೇಳ್ತೀರಾ? ದುಸ್ಥಾನಾಧಿಪತಿಗಳು ದುಸ್ಥಾನದಲ್ಲೇ ತಾನೇ ಸ್ಟ್ರಾಂಗ್ ಆಗಿ ಕೊಡೋದು. ಈಗ ನಾನೀಗ ಹೇಳದ್ನಲ್ಲ, ಈಕೆಗೆ ನನ್ ರಿಲೇಟಿವ್ ಅಂತ, ಆಕೆ ಅವ್ರ ಮಾವ ಇರೋವರೆಗೂ ಕೇಸ್ ಹಾಕ್ಲಿಲ್ಲ. ಮಾವ ಹೋದ್ಮೇಲೆ ಆಕೆ ಕೇಸ್ ಹಾಕಿದ ತಕ್ಷಣ ದುಡ್ಡು 2 ಎಕರೆ 3 ಎಕರೆ ಜಮೀನ್ ದುಡ್ಡು ಬಂತು. ದುಸ್ಥಾನಾಧಿಪತಿಗಳು ಫೈಟ್ ಮಾಡಿ ಕಿತ್ಕೊಂಡ್ ಫೈಟ್ ನೀವ್ ನಿಂತ್ರೆ ಸಾಕು, ಅವರೇ ತಂದ್ಕೊಟ್ಬಿಡ್ತಾರೆ. ಕೇಸ್ ಹಾಕಿದಷ್ಟೇ ದ್ವಂದ್ ಕೊಟ್ರ ಅವರು. ಆದ್ರೆ ದುಸ್ಥಾನಾಧಿಪತಿಗಳು ಸ್ಟ್ರಾಂಗ್ ಆಗಿದ್ರೆ ಅವ್ರು ಏನು ಮಾಡೋದಿಲ್ಲ ಕೆಟ್ಟದ್ದು. ಮೇ ಬಿ ಆದ್ರೂ ಸಹ ಸ್ವಲ್ಪ ಕಡಿಮೆ ಆಗ್ಬೋದು. ನೋಡಿ, ಈಗ ಯಾವ ಗ್ರಹ ಕೆಟ್ಟದ್ ಕೊಡಲ್ಲ, ಎಲ್ಲಾರು ಅವ್ರ ಬ್ಯಾಡ್ ಟೈಮ್. ಈಗ ನಾವೇ ಮನುಷ್ಯರು, ಸೂರ್ಯ ಚಂದ್ರಗೆ ಗ್ರಹಣಗಳಿದ್ದಾಗ ಎಲ್ಲಾ ಗ್ರಹಗಳಿಗೂ ತಂದೆ ಆದಂತ ಕೆಟ್ಟದಿರುತ್ತೆ. ಈ ಗುರು ಎಲ್ಲಾ ಚೆನ್ನಾಗ್ ಕೊಡ್ತಾ ಇದೆ. ಈಗ ನೀವು ಕೆಲವು ನಾನ್ ಮೊನ್ನೆ ಶೃಂಗೇರಿಗೆ ಇಲ್ಲೆಲ್ಲ ಪ್ರೀಸ್ಟ್ಗಳು ಇರ್ತಾರೆ, ಕೆಲವರು ಹೋಮ ಅವನ ಎಲ್ಲ ಮಾಡೋರು, ತುಂಬಾ ಮೈ ದಪ್ಪ ಬಂದ್ಬಿಟ್ಟಿರುತ್ತೆ. ಯಾಕೆ? ಉಪವಾಸ ಮಾಡಿ 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 ಅಲ್ವಾ, ಕಾಲೆಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ಯಾಕೋ ಹೋಮದ್ದು ಮುಖ ಇಲ್ಲಿ ಇಲ್ಲ, ಕಾಲೆಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ ಅವ್ರದ್ದು. ನಾನು ಹೋದ್ರೆ ಮನುಷ್ಯರು ಎಲ್ಲಾ ಆಂಗಲ್ ಎಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ ಜಾತಕಕ್ಕೆ ಅಂತಾನೆ. ಯಾಕೆ? ಗುರು ತುಂಬಾ ಚೆನ್ನಾಗಿರುತ್ತೆ. ಅವ್ರ ಬಾಯಲ್ಲಿ ಬರೋ ವೇದಗಳು ಹೆಂಗಿರುತ್ತೆ ಮಂತ್ರ. ಅರೆ ಗುರು ಈ ತರ ನೆಗೆಟಿವ್ ಕೂತಿರ್ತಾನಲ್ಲ, ಬೆಲಿ ಫ್ಯಾಟ್ ಜಾಸ್ತಿ ಕೊಡ್ತಾನೆ, ಶುಗರ್ ಬೇಗ ಕೊಡ್ತಾನೆ. ಅವನದೇ ಅದ ನೆಗೆಟಿವ್ಸ್ ಟ್ರೇಟ್ಸ್. ಜನ್ಮ ಗುರು ನರೋ ದುಃಖಂ ಅಂತ ಬೇರೆ ಕರೀತಾರೆ. ಗೋಚಾರದಲ್ಲಿ ನಮ್ಮ ಜನ್ಮಕ್ಕೆ ಗುರು ಬಂದಾಗ ನರೋ ದುಃಖಂ ತೋರಿಸ್ತಾನೆ ಅಂತ. ಯಾಕೆಂದ್ರೆ ಅವ್ನ್ ಲಗ್ನದಲ್ಲೇ ಕೂತಾಗ ಲಗ್ನ ದೇಹ ಭಾರ ಆಗ್ತಾ ಇರಲ್ವಾ, ಆತರ ಅಷ್ಟೇ. ಭಾರ ಆದಾಗ ಏನಾಗುತ್ತೆ, ಒಂಚೂರು ಕೆಳಗಿಳ್ಸಕ್ಕಾಗಲ್ಲ, ಇಟ್ಕೊಂಡೇ ಇರ್ಬೇಕು ಅಂದ್ರೆ ಅವನಿಗಿರೋ ನಾಲೆಡ್ಜ್ ಸಂಪತ್ತು ಹಂಗೆ ಇರುತ್ತೆ ಆ ಮನುಷ್ಯನಲ್ಲಿ. ಬಾಡಿ ವೇಟ್ ಜಾಸ್ತಿನೂ ಆಗುತ್ತೆ. ಅದನ್ನೇ ಹೇಳುದು. ಈಗ ಶುಕ್ರ ಅತ್ಯಾಕೆ ಈಗ ಇದೆ ಮಧ್ಯಾಹ್ನದ ಕ್ಲಾಸ್ ಅಲ್ಲಿ, ಆಕೆಗೆ ಶುಕ್ರ ಉಚ್ಚ ಸ್ಥಾನ ಇದೆ. ಸೊ ನನ್ ಗಂಡಂಗೆ ನೀಚ ಇದ್ರು, ನನ್ನ ಮದ್ವೆ ಆಗಿದ ತಕ್ಷಣ ಶುಕ್ರ ಫುಲ್ ಚೆನ್ನಾಗ್ ಕೊಟ್ಬಿಡುತ್ತಲ್ವಾ ಅನ್ನೋ ತರ ಅವ್ರ ತಲೆಯಲ್ಲಿ ಆಯ್ತಾ. ನನ್ನ ಮದ್ವೆ ಆಗಿರ್ತಾನೆ. ಅದನ್ನೇ ಈಗ ನಾನು ಮ್ಯಾಚ್ ಮೇಕಿಂಗ್ ಮಾಡ್ಬೇಕಾದ್ರೆ, ಶುಕ್ರ ಅವ್ನಿಗೆ ಉಚ್ಚ, ಗುರು ಉಚ್ಚ, ಎಲ್ಲ ಉಚ್ಚ ಅದನ್ನ ಇವನಿಗೆಲ್ಲ ಯೋಗ ಇದೆ ಅಂತಂದ್ರೆ ನಾನು ಇಟ್ಕೊಂಡ್ ಮದ್ವೆ ಆಗ್ಬಾರ್ದು. ನನ್ನ ಜಾತಕಕ್ಕೆ ಅವ್ನ ಜಾತಕ ಮ್ಯಾಚ್ ಆಗತ್ತಾ ಅಂತ ನೋಡ್ಬೇಕು. ಈಕೆ ಶುಕ್ರ ಉಚ್ಚ ಇದ್ದಾಗ ಶುಕ್ರನ್ ತತ್ವಗಳೆಲ್ಲ ಹೈಯಲ್ಲೇ ಇರುತ್ತೆ. ಭೋಗ ಜಾಸ್ತಿ ಇಷ್ಟಪಡ್ತಿರ್ತಾರೆ, ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ. ಈ ಬಟ್ಟೆಗಳು ಹಾಕೊಳ್ಳೋದು, ಆಕ್ಸೆಸರೀಸ್ ಮೇಲೆ ಒಲವು ಜಾಸ್ತಿ ಇರುತ್ತೆ. ಅದೇ ಅಪೋಸಿಟ್ ನೀಚ ಆಗೋಯ್ತು ಅಂದ್ರೆ ಆತಂಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಏನ್ ಮಾಡ್ತೀರಾ ಮದುವೆ ಆಗಿ? ನಿಮ್ಗೆ ಇಲ್ಲಿರುತ್ತೆ ಅಂದ ತಕ್ಷಣ ಅವ್ರಿಗೆ ಅದ್ ಬಂದ್ಬಿಡಲ್ಲ. ಅವ್ರು ಅಟ್ಲೀಸ್ಟ್ 50% ಚೆನ್ನಾಗಿರ್ಬೇಕು. ನಿಮ್ಗೆ ಏನಂತ ನಿಮ್ ಜೊತೆ ಹೋಗ್ಲಿ, ನೀವು ಇಷ್ಟ ಅಂತಾದ್ರೂ ಅವ್ರು ಓಕೆ ಅಂತ ಅವ್ರಿಗೆ ಸಾಥ್ ಕೊಡ್ತಾರೆ. ಓಕೆ, ಅವ್ರಿಗೆ ಶಾಪಿಂಗ್ ಇಷ್ಟ, ನಂಗೆ ಇಷ್ಟ ಏನಾದ್ರು ಕರ್ಕೊಂಡು ಹೋಗೋಣ ನಡಿ ಅಂತಾರೆ. ಆತರ ಅರ್ಥ ಆಯ್ತಾ? ನನ್ನ ಜಾತಕಕ್ಕೆ ತೀರಾ ನಿಲ್ಲಾಗಿದ್ದಾಗ ಅವ್ನಿಗೊಂಚೂರು ಚೆನ್ನಾಗಿದ್ರೆ ಸಾಕು. ತೀರಾ ಚೆನ್ನಾಗಿದ್ರೆ ನನ್ನನ್ ಕಂಪ್ರೆಸ್, ನನ್ನನ್ ಮೂಲೆ ಗುಂಪು ಮಾಡಿ ಅವ್ರ ಮುಂದಕ್ಕೆ ಹೋಗ್ತಾರೆ. ಚೆನ್ನಾಗಿಲ್ಲ ಅಂದಾಗ ಅವ್ರಿಗೊಂಚೂರು ಚೆನ್ನಾಗಿರ್ಲಿ, ಚೂರು ಇಟ್ಕೊಂಡು ಹೋಗೋಣ. ಇಲ್ಲಿಗ್ ಬೇಡ, 100 ಬೇಡ. ನಂಗೆ ನಿಲ್ಲಾಗಿದ್ದಾಗ ಒಂದು 30-40% ಮ್ಯಾಕ್ಸ್, 50 ನಾನು ಒಂದ್ಸತಿ ಒಪ್ಪಲ್ಲ. ನನ್ಗೆ 100 ಇದ್ದಾಗ ಅವ್ರಿಗೆ 80 ಆದ್ರೂ ಇರ್ಲೇಬೇಕು, ಇಲ್ಲ 70 ಇರ್ಲೇಬೇಕು ಆಯ್ತಾ. ತೀರಾ ಅವ್ರಿಗೆ ನನಗೆ 100 ಇದ್ದವ್ರಿಗೆ ನಿಲ್ಲಿತ್ತು ಅಂದ್ರೆ, 20% ಇತ್ತು ಅಂದ್ರೆ ಇಲ್ಲೇ ಮದ್ವೆ ಕ್ಲಾಶಸ್ ಆಗೋದು. ಗಣಕೂಟ 36 ಬಂದ್ಬಿಟ್ಟಿರುತ್ತೆ. ಇಲ್ಲೇ ಈ ಕೂಟಗಳು ಮ್ಯಾಚ್ ಆಗಲ್ಲ ಅಂತಾನೆ ಹೊಟ್ಟೋಗೋದು. ಗಣಕೂಟ ಅಂತ ಸಾಯ್ತಾರ ಅವ್ರು. 36 ಬಂತು, 34 ಬಂತು, ಬೆಸ್ಟ್ ಪೇರ್ ಅನ್ಬಿಡ್ತಾರೆ.
ನಾನ್ ನೋಡಿದೀನಿ 36ಗೆ 32 ಬಂದಿರೋರು ಡಿವೋರ್ಸ್ ಆಗಿದೆ ಅದೆಲ್ಲ ನೋಡಿ. ನಾನ್ ಎಷ್ಟ್ ಜನ ಕನ್ಸಲ್ಟೇಷನ್ ತಗೊಳ್ತೀನಿ. ನನ್ ಸೆಕೆಂಡ್ ಮ್ಯಾರೇಜ್ ಎಷ್ಟ್ ಜನ ಬರ್ತಾರೆ. ಆಕೆ ಶಿವಮೊಗ್ಗದವಳು, ಎಲ್ಲೋ ಸಿಕ್ಕಿ ನನ್ನ ನಂಬರ್ ಸಿಕ್ಕಿದೆ. ಮನೇಲಿ ಯಾರು ಸಪೋರ್ಟ್ ಮಾಡಲ್ಲ, ಎಲ್ಲ ಮನೇಲಿ ಚೆನ್ನಾಗಿದೆ ಅಂತ ನೋಡಿ ಮದ್ವೆ ಮಾಡೋದು. ನಾನು ಏನ್ ಮಾಡ್ಬೇಕು, ಡೈವರ್ಸ್ ತಗೊಂಡ್ ಮೂವ್ ಆಗಮ್ಮ, ಚೆನ್ನಾಗಿರುತ್ತೆ ಜೀವನ ಅಂದ್ರೆ. ಅವಳು ಕೋರ್ಟಲ್ಲಿ ನಿಂತ್ಕೊಂಡು ನನಗೆ ಫೋನ್ ಮಾಡ್ತಾಳೆ, ಯಾರು ನನ್ನ ಜೊತೆ ಬಂದಿಲ್ಲ, ನೀವಿದ್ದೀರಾ ನನ್ನ ಜೊತೆ ಅಂತ ಅಳ್ತಾಳೆ. ನಾನು ಅವಾಗ್ಲೂ ಕುತ್ಕೊಂಡು ಕೇಳಿಸ್ಕೋಬೇಕು. ಕ್ಲಾಸ್ ಮಾಡಿದ್ರೆ 5 ನಿಮಿಷ ಪಾಸ್ ಕೊಟ್ಟು ಅವಳ ಹತ್ರ ಮಾತಾಡ್ತಿದ್ದೀನಿ ನಾನು. ಅವಳಿಗೆ ನನ್ನ ಸಮಾಧಾನವಾಗರ್ಬೋದು. ಅವಳು ಲಿಟ್ರಲಿ ಗೊತ್ತಾ ನಂಗೆ, ನಿಮ್ಮ ಸಿಸ್ಟರ್ ನಂಗೆ ಗೊತ್ತಿಲ್ಲ, ದೇವರೇ ಕಳ್ಸಿದಾರೆ ನಿಮ್ಮನ್ನ ಅನ್ಕೊಂಡು ಮಾತಾಡ್ತಿದ್ದೀನಿ. ಯಾರು ನನ್ನ ಜೊತೆ ಬಂದಿಲ್ಲ ಇಲ್ಲಿ ಕೋರ್ಟ್ಗೆ, ನಾನು ಒಬ್ಳೇ ನಿಂತಿದ್ದು. ನೀವು ಹೇಳಿರೋ ಮಾತಿಗೆ ನಾನು ಡೈವರ್ಸ್ ತಗೋತಿದ್ದೀನಿ ಅಂತ ಹೇಳ್ತಿದ್ದೆ. ನನಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ಅವಳಿಗೆ ಡೈವರ್ಸ್ ತಗೋ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ನೋಡಿ ತಗೋ ಅನ್ಬಿಡಕ್ಕಾಗತ್ತ, ಮನೇಲಿ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂದಾಗ. ನಾನು ಅವಳು ಜಾಸ್ತಿ ಇಷ್ಟು ಸೂಕ್ಷ್ಮವಾಗಿ ನೋಡಿರ್ಬೇಕಲ್ವಾ, ನೋಡ್ಬೇಕು ತಾನೇ ನನ್ನ ಪ್ರೊಫೆಷನ್. ಅವಳು ಎಷ್ಟು ಎಮೋಷನ್ಸ್ನ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅವರು. ನಾವು ಅದಕ್ಕೆ ಏನ್ ಮಾಡ್ಬೇಕು, ಕರೆಕ್ಟಾಗಿ ಅವ್ರಿಗೆ ಒಂದ್ ದಾರಿ ತೋರಿಸ್ಬೇಕಲ್ವಾ. ಸುಮ್ಮನೆ ಹೇಳ್ಬಿಟ್ಟು ಏನೋ ಹೇಳ್ಬಿಡಕ್ಕಾಗತ್ತ? ಇಲ್ಲ, ನಿನ್ ಜೀವನ ಚೆನ್ನಾಗಿರುತ್ತೆ ತಗೋ, ಈಗ್ಲೇ ತಗೋ ಅಂತ ಹೇಳಿ ಅವಳು ಕೋರ್ಟಲ್ಲಿ ಇದ್ದು ಮತ್ತೆ ವಾಪಸ್ ಬಂದಾಗ ತಿರ್ಗಾ ಫೋನ್ ಮಾಡ್ತಾಳೆ, ಹೋಗ್ಲಿ ಅವ್ರ ಜೀವನ ಇವಾಗ ಚೆನ್ನಾಗಿದೆ, ಈ ಮುಂದೆ ಚೆನ್ನಾಗಿ ಅದೇ ಮುಂದೆ ನೋಡ್ಕೋಬೇಕಾದ್ರೆ ಮ್ಯಾಚ್ ಮಾಡ್ಕೊಂಡು ನೋಡ್ಕೊ ಅಂತ ಹೇಳಿದ್ರು. ಕಳ್ಸು ಆತರ. ಮ್ಯಾಮ್ ಈಗ ಕೇಂದ್ರ 14,710 ಫಿಕ್ಸ್ಡ್ ಅಂತ ಹೇಳಿದ್ರಿ ನೀವು, ಬೈ ಬರ್ತ್ ಎಲ್ಲ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. 159 ಹಿಂಗೆ ಮ್ಯಾಮ್ ಲಕ್ ಆಗುತ್ತೆ? 5 ಪೂರ್ವ ಪುಣ್ಯ ಇದ್ರೆ ತಾನೇ 5. 9 ಲಕ್ಕು, ಅಲ್ಲಿಂದ ತಗೊಂಡ್ ಪೂರ್ವ ಪುಣ್ಯದ ಲಕ್ಕು. ಹಿಂದಿನ ಜನ್ಮದ್ ಮಾಡಿದ್ದು ಕೆಲವ್ರು ಹೇಳಲ್ವಾ, ಹಿಂದಿನ ಜನ್ಮದ್ ಕರ್ಮ ಅಂದ್ರು ಹಿಂದಿನ ಜನ್ಮ, ಪುಣ್ಯ ಅಂದ್ರು ಹಿಂದಿನ ಜನ್ಮ. ಆದ್ರೆ ಈಗೇನ್ ತ್ರಿಕೋಣದಲ್ಲಿ ಕೂಡ ಬೇರೆ ಬೇರೆ ಇರುತ್ತಲ್ಲ ಮ್ಯಾಮ್, ನಮ್ಗೆ 159 2610 ಅಂತ ಹೇಳ್ಬಿಟ್ಟಲ್ಲ. ತ್ರಿಕೋಣ ಒಂದೇಪ್ಪ, 159 ತ್ರಿಕೋಣ 159 ಫಿಕ್ಸ್. ಕೇಂದ್ರ 14,710 1 ಎಲ್ಲದಕ್ಕೂ ತಗೋತಾರೆ. ಯಾಕಂದ್ರೆ ನನಗೆ ನಾನು 1 ಯಾವಾಗ್ಲೂ ಯೂಸೇ ಮಾಡಲ್ಲ. 59 ಕೇಂದ್ರ ಅನ್ಕೋತೀನಿ, 4710 ಅಂತ ಅನ್ಕೋತೀನಿ. ಯಾಕಂದ್ರೆ ಎಲ್ಲ ಕೊನೆಗೆ ನನಗೆ ದುಸ್ಥಾನನೂ ನನಗೆ ತಾನೆ, ಕಾಯಿಲೆ ಬಂದ್ರು ನನಗೆ, ಯಾರನ್ನ ನೋಡ್ಕೋಬೇಕಾ ಜವಾಬ್ದಾರಿನೂ ನನಗೆ, ಅದೃಷ್ಟ ಬಂತ ನನಗೆ, ಕೆಟ್ಟದಾಯ್ತಾ ನನಗೆ, ಅಷ್ಟೇ. 1 ಅದಕ್ಕೆ ನನಗೆ ಅನ್ನೋದು ಒಂದಿರುತ್ತೆ. 59 ಅಷ್ಟೇ ಅಮ್ಮ ತ್ರಿಕೋಣ, ಆಯ್ತಾ ಮ್ಯಾಮ್? ಅಲ್ಲಿ ನಾನು ಅವತ್ತು ಬುಕ್ಸ್ ಓದ್ಬೇಕಾದ್ರೆ ಮ್ಯಾಮ್ ನೀವು ಹೇಳಿದ್ರಲ್ಲ 75 to 115 ಓದಿ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ಒಂದ್ರಲ್ಲಿ ಬಂದಿತ್ತು ಕೇತು ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಕುಜ ಅಂತ ಹೇಳ್ಬಿಟ್ಟು. ಅದು ಮ್ಯಾಮ್ ನನ್ಗೆ ಕೇತು ಅಂತ ಹೇಳಿದ್ರೆ ಅವ್ನ್ ಎಲ್ಲಾ ಬಿಟ್ಟು ಅವ್ನ್ ಮೋಕ್ಷ ಅಂತ ಹೇಳ್ಬಿಟ್ಟು, ಅಂದ್ರೆ ಎಲ್ಲಾದ್ರ ಕಡೆ ಅವ್ನ್ ಡಿಟ್ಯಾಚ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ಜ್ಞಾನ ಜಾಸ್ತಿ ಅಂದ್ರೆ ಅವ್ನ್ ಡಿಟ್ಯಾಚ್ಮೆಂಟ್ ಜಾಸ್ತಿ ಹೀಗೆಲ್ಲ ಇರುತ್ತಲ್ಲ ಮ್ಯಾಮ್. ಆದ್ರೆ ಕುಜ ಬಂದ್ಬಿಟ್ಟು ನಮ್ಗೆ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋ ಹಂಬಲ ಒಂದ್ ಜಾಸ್ತಿ ಇರುತ್ತೆ, ಬೇಗ ಬೇಗ ಮಾಡೋದು, ಮುಗಿಸೋದು, ಎಲ್ಲಾದ್ರಲ್ಲೂ ಮುಂದೆ ಇರೋದು, ಆಮೇಲೆ ಸ್ವಲ್ಪ ಲೀಡರ್ಶಿಪ್ ಹೇಳಿದ್ದು ಕುಜಾವತ್ ಕೇತು ಅಂತ. ಅದ್ರಲ್ಲೂ ಇದೆ, ಬೇರೆದ್ರಲ್ಲಿ ಕೂಡ ಇದೆ ಮ್ಯಾಮ್. ಈ ಕುಜಾವತ್ ಈಕ್ವಲ್ ಟು ಕೆ ಅಂದ್ರೆ ಅವ್ರಿಬ್ರು ಸ್ವಭಾವಗಳು ಕೆಲವು ಮ್ಯಾಚ್ ಆಗತ್ತೆ. ಇಬ್ರು ಸುಳ್ಳು ಹೇಳಲ್ಲ, ಇಬ್ರು ಒಬಿಡಿಯಂಟ್ ಆಗಿರ್ತಾರೆ. ಕೆಲ್ಸ ಅಂತ ಬಂದ್ರೆ ಕೇತು ಎಷ್ಟು ಕುಜ ಎಷ್ಟು ನಾನು ಯಾವ ಲಗ್ನದಲ್ಲಿ ಕೇತು ಇರೋರ್ನು, ಯಾವ ಕೇತು ನಂಬರ್ ಅಲ್ಲಿ ಹುಟ್ಟೋರು ಮೋಕ್ಷ ಅಂತೇನು ಆಸೆ ಪಡ್ತಿರಲ್ಲ, ಎಲ್ಲ ಭೋಗದಲ್ಲೇ ಇರುತ್ತೆ. ಮೋಕ್ಷಕ್ಕೆ ಅದರದೇ ಆದಂತ ಪಾಯಿಂಟ್ಗಳಿದೆ, ಅದ ಟ್ರಿಗರ್ ಆದ್ರೇನೆ ಆ ಮನುಷ್ಯ ಮೋಕ್ಷದ ದಾರಿ ಹುಡುಕ್ತಾನೆ. ಸ್ವಾಮಿ ವಿವೇಕಾನಂದರು, ಹಂಸ, ಇವ್ರ ಪರಮಹಂಸರು, ಇವ್ರುಗಳ ಜಾತಕ ಸಪ್ರೇಟ್. ಈಗ ಭಾರತೀ ತೀರ್ಥರು, ಶೃಂಗೇರಿ, ಇವ್ರದೆಲ್ಲ ಅದೆಲ್ಲ ಸಪ್ರೇಟ್ ಅಧ್ಯಾಯ. ಕೇತುಗೂ ಅಷ್ಟೇ ಆದಂತ, ಈಗ ಸಾಮಾನ್ಯ ಮನುಷ್ಯರ ಹತ್ರ ಕೇತು ಆಧ್ಯಾತ್ಮಕ ಮೋಕ್ಷ ಅಂತಾರಲೇಬಾರ್ದು. ಕೇತು ಹೊಸದಾಗಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ ಮ್ಯಾಮ್ ಯಾವಾಗೂನು. ಯಾಕಂದ್ರೆ ಕುಜನ್ ಅಂದ್ರೆ ಸ್ವಲ್ಪ ಚೇಂಜ್ ಆಗೋದು ಬೇಗ ತೋರಿಸ್ತಾನ, ಚೇಂಜ್ ಅವನು ಸ್ವಲ್ಪ ಹಾಗೆ ಇರುತ್ತಲ್ಲ ಮ್ಯಾಮ್. ಮೇಷದಲ್ಲಿ ಕೂತ್ಕೊಂಡಾಗ ಅಂದ್ರೆ ಸ್ವಲ್ಪ ಬೇಗ ಮುಗಿಸ್ಬಿಟ್ಟು ಇನ್ನೊಂದು ಕೆಲಸ ತಗೋಬಿಡ್ಬೇಕು, ಆ ಅರ್ಜೆನ್ಸಿ ಅನ್ನೋದು ಕುಜದಲ್ಲಿ ಇರುತ್ತೆ ಅಲ್ವಾ ಅಂತ. ಇಲ್ಲ, ಮೇಷದಲ್ಲಿ ಕೂತಾಗ ಏನು ಅರ್ಜೆನ್ಸಿ ಏನಿರಲ್ಲ ತಂಗೆ. ಅಗ್ನಿ ತತ್ವ ಆಗಿರೋದ್ರಿಂದ ಯಾವಾಗ್ಲೂ ಬಾಯ್ಲಿಂಗ್ ಟೆಂಪ್ಟೇಷನ್ ಅಲ್ಲಿ ಇರ್ತಾರೆ ಅಂತ ತಗೊಳ್ಬಹುದು. ಅದು ಬಿಟ್ರೆ ಅಗ್ನಿತತ್ವ ರಾಶಿಗೆ ಅಗ್ನಿತತ್ವ ಗ್ರಹ ಹೋಯ್ತು ಅಂದಾಗ ಹೇಳ್ತಾರೆ, ಬಟ್ ಅದೇಂತೂ ಇಲ್ಲ. ಅದಕ್ಕೆ ನೋಡಿ, ಮೇಷ ರಾಶಿಲಿ ಮೊದಲನೇ ನಕ್ಷತ್ರನೇ ಅಶ್ವಿನಿ ನಕ್ಷತ್ರ ಕೇತುದಲ್ವಾ.
ಆತರ. ಕೆಲ್ಸ ಅಂತ ಬಂದಾಗ ಕುಜನಷ್ಟೇ ಕ್ವಿಕ್ ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ ಕೇತು ಅಂತ ತಗೊಳ್ತಾರೆ. ಆಕ್ಚುಲಿ ನನಗೆ ಅದೇ ಗೊತ್ತಾಗಲ್ಲ, ಸ್ವಲ್ಪ ಉಲ್ಟಾ. ಕೇತು ಸ್ಟಡಿ ವಿನ್ಸ್ ದ ರೇಸ್ ಅಂತ ತಗೊಳ್ತಾರೆ. ಆಮೆಗೆ ನಾವ್ ಯಾವ್ದೋ ಇದ್ರಲ್ಲಿ ಜೋಕ್ ಮಾಡ್ತಿದ್ರು ಅಸ್ಟ್ರಾಲಜಿ ಇದ್ರಲ್ಲಿ, ಆಮೆದು ಕೇತು ನಕ್ಷತ್ರ ಆಗಿರ್ಬೋದು ಅಂತ, ಆಮೆ ಜಾತಿಗೆ ಅಂತ ಯಾರೋ ಅಸ್ಟ್ರಾಲಜರ್ ಹಿಂಗೆ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ. ಬಿಕಾಸ್ ಕುಜ ಅಷ್ಟು ಸ್ಟ್ರಾಂಗ್ ಅಲ್ಲ, ಬಟ್ ಯಾಕೆ ಕುಜವತ್ ಕೇತು ಅಂತಾರೋ ಗೊತ್ತಿಲ್ಲ. ಆಕ್ಚುಲಿ ನನ್ ಪ್ರಕಾರ ತಗೊಳಿದ್ರೆ ಕುಜವತ್ ರಾಹು, ಶನಿವತ್ ಕೇತು ಅಂತ ನಾನ್ ತಗೊಳ್ತೀನಿ. ಅವ್ರು ಈ ತರ ಅನ್ಕೊಂಡೆ. ಹಾ, ರಾಹು ತುಂಬಾ ಸ್ಪೀಡ್ ಆಗಿ ಯೋಚನೆ ಮಾಡ್ತಾನೆ, ಹಂಗೆ ಬೇಗ ಮುಗಿಸ್ತಾನೆ. ಅದೇ ಈಗ ಆಮೆ ಮೊಲದ ರೇಸಲ್ಲಿ ಮೊಲಕ್ಕೆ ರಾಹು ನಕ್ಷತ್ರ, ಆಮೆಗೆ ಕೇತು ನಕ್ಷತ್ರ ಇತ್ತೇನೋ ಅಂತ ನಾವು, ಬಿಕಾಸ್ ಫುಲ್ ಬೇಗ ಹೋಗ್ಬಿಟ್ಟು ಆಮೇಲೆ ನಿದ್ದೆ ಮಾಡೋಣ, ರಾಹು ಹಂಗೆ ನಡ್ಕೊಳ್ತಾನೆ. ಬಟ್ ನಂಗೆ ಯಾಕೆ ಅದನ್ನ ಹೇಳ್ತಾರೋ ಗೊತ್ತಿಲ್ಲ. ನೀವು ಈಗ ಹೇಳ್ತಿದಾರೆ ತಗೊಳ್ಳಿ, ಮುಂದೆ ಎಲ್ಲಾರು ನಂಗೆ ಸಿಕ್ಕಿದ್ರೆ ಯಾಕೆ ಅಂತ ಚೇಂಜ್ ಮಾಡಿಸ್ತೀನಿ ಅಷ್ಟೇ. ನಂಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ಸರ್ರು ಇದೆ, ಇದೆ 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 ಅಂತಾರೆ. ಏನಕ್ಕೆ ಅಂದ್ರೆ ಅವ್ರು ಬರ್ದಿದಾರಮ್ಮ ಇದೆ ಬಿಡಿ ಅಂತಾರೆ. ಸರಿ, ಓಕೆ. ಮ್ಯಾಮ್, ಸೊ ಅಪಾರ್ಟ್ ಫ್ರಮ್ ಪ್ರಿಡಿಕ್ಷನ್ ವರ್ಡ್ ಬಿಟ್ರೆ ಮೇ ಬಿ ಯಾವ್ದೋ ಕತೆಗಳಿರುತ್ತೇನೋ ನಂಗೆ ಸಿಕ್ಕಿಲ್ಲ. ಅಂದ್ರೆ ಕೇತುಗೆ ರಾಹುಗೆ ಸ್ವಂತ ಮನೆ ಇಲ್ಲ ಅಂದಿದ್ದಕ್ಕೆ ಇವ್ರಿಬ್ರದ್ದು ಅಡ್ಜಸ್ಟ್ ಮಾಡ್ಕೊಂಡಿರಿ ಅಂತ ಇರ್ಬೋದೇನೋ, ಆ ತರನು ಇರ್ಬೋದು. ಇಲ್ಲಿ ಬಂದಾಗ ಚೆನ್ನಾಗಿರುತ್ತೆ ಅನ್ನೋ ತರನು ಇರ್ಬೋದು. ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ, ಸಿಕ್ಕಿದಾಗ ಯಾವ್ದಾದ್ರು ಬುಕ್ಕಲ್ಲಿ ಕಾಣಿಸಿದ ತಕ್ಷಣ ಹೇಳ್ತೀನಿ ಎಲ್ಲ ಮುಂದಕ್ಕೂ. ನಾನು ಎಷ್ಟೊಂದ್ ಜನ ಕ್ವಶನ್ ಕೇಳಿದೆ, ಯಾರು ಏನು ಅದಕ್ಕೆ ಏನ್ ಗೊತ್ತಾ, ಯಾರಿಗೂ ಅಷ್ಟು ಪೇಶನ್ಸ್ ಇಲ್ಲ ನಾನು ಹುಡುಕ್ತೀನಿ, ನಾನು ಮಾಡ್ತೀನಿ ಅನ್ನೋದು. ನಾವೇ ನಮಗ್ ಬೇಕಾ ನಾವು ಮಾಡ್ಕೋಬೇಕು ಅನ್ನೋ ತರ ಇದೆ ಸೊಸೈಟಿ. ಮತ್ತೆ ಅವ್ರಿಗೆ ಗೊತ್ತಾದ್ರೂ ಹೇಳ್ತಾರೋ ಇಲ್ವೋ ಯಾರ್ಯಾರೋ. ಅದಕ್ಕೆ ನಾನು ಅದಷ್ಟು ನೋಡ್ತಾ ಇದ್ದೀನಿ. ಬಟ್ ನನಗೆ ಇಲ್ಲಿವರೆಗೂ ಅನ್ಸಿರೋದು ಉಲ್ಟಾ. ಬಿಕಾಸ್ ರಾಹು ತುಂಬಾ ಸ್ಪೀಡಲ್ಲಿ ಇರ್ತಾನೆ. ರಾಹು ಇನ್ನೊಂದೇನೋ ಆತ್ರಗಾರ ಬುದ್ಧಿಮಟ್ಟ ಅನ್ನೋದು ರಾಹುಲ್ ತೋರ್ಸತ್ತೆ. ಸೀದಾ ಹೋಗ್ಬಿಟ್ಟು ಬಿದೋಗ್ಬಿಡೋದು, ಆ ತರ ಎಲ್ಲ ಇದೆ. ಬಟ್ ಕೇತು ತುಂಬಾ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತಾನೆ. ಬಟ್ ಯಾಕೆ ಈ ತರ ಹೋಲಿಸ್ತಾರೆ, ಅವ್ರವ್ರ ಮೇ ಬಿ ಡೆಸ್ಪಾಸಿಟರ್ನ ತಗೋಬೇಕು ಅಂದಾಗ ಇವ್ರನ್ನ ತಗೊಳ್ಳಿ ಅನ್ನೋದಕ್ ಮಾತ್ರ ಇರ್ಬೇಕದು. ಈಗ ನಾವು ಡೆಸ್ಪಾಸಿಟರ್ ಅಂದ್ರೆ ಏನು, ಈಗ ಚಂದ್ರನ್ ಮನೇಲಿ ಕುಜ ಕೂತಿರ್ತಾನೆ. ಕುಜ ಬಂದ್ಬಿಟ್ಟು ಕರ್ಕಾಟಕದಲ್ಲಿ ಕೂತಿದ್ದಾಗ ಅದ್ರ ಡೆಸ್ಪಾಸಿಟರ್ನ ನೋಡಿ ಅಂತಾರೆ. ಡೆಸ್ಪಾಸಿಟರ್ ಅಂದ್ರೆ ಯಾರು? ಚಂದ್ರ. ಹಾಗೆ ಇವ್ರಿಬ್ರಿಗೂ ಯಾರು ಹೇಳ್ತಾರೆ, ಪರ್ಮನೆಂಟ್ ಡೆಸ್ಪಾಸಿಟರ್ಸ್ ಅಂತ ಯಾರಿದ್ರೆ ಇವ್ರಿಬ್ರು ಅಂತ ಇರ್ಬೋದು. ಕೇತುಗೆ ಕುಜನ್ ತಗೊಂಡಿದ್ದಾರೆ, ರಾಹುಗೆ ಶನಿ. ಇನ್ನೂ ಇದಾಗಿರ್ಬೋದು. ಯಾಕೆ ಹೇಳಿ, ರಾಹು ಕೇತು ಯಾವಾಗ್ಲೂ ಉಲ್ಟಾ ರಿಯಾಕ್ಟ್ ಮಾಡ್ತಿರ್ತಾರಲ್ವಾ, ಅವ್ರು ಇರೋದಕ್ಕೆ ಉಲ್ಟಾನು ಕೊಟ್ಟಿರ್ಬೋದು. ಆ ತರನು ಅಲ್ವಾ, ಅವ್ರು ಹೇಳಿದಕ್ಕೆ ಉಲ್ಟಾ ಮಾಡ್ತಾರೆ ಅಲ್ವಾ. ಈಗ ನೋಡಿ, ಎಲ್ಲರೂ ಪಾಸಿಟಿವ್ ಕ್ಲಾಕ್ ವೈಸ್ ನಡೆದ್ರೆ ಇವ್ರು ಆಂಟಿ ಕ್ಲಾಕ್ ವೈಸ್ ನಡೀತಾರಲ್ವಾ, ಆ ತರನು ಇರ್ಬೋದು. ನಾವು ಹುಡುಕೋಬೇಕು. ಈಗ ಏನ್ ನೋಡಿ, ನಾವ್ ಏನಕ್ಕೆ ಈಗ ಅವ್ರು ಏನಕ್ಕೆ ಕೊಟ್ಟಿದ್ದಾರೆ ಆ ತರ ಏನ್ ಮಾಡ್ಕೋಬಿಡಿ ಅಂತ. ಏನು ಡೆಸ್ಪಾಸಿಟರ್ ನೋಡ್ಬೇಕಾದ್ರೆ ಕುಜವತ್ ಕೇತು ತಗೊಳ್ಳಿ ಅಂತ ಹೇಳಿದ್ದಾರೆ. ಅವಾಗ ಯಾವಾಗ ಅವ್ರ ದಶಾಭುಕ್ತಿಗಳು ನೋಡ್ಬೇಕಾದ್ರೆ ಡೆಸ್ಪಾಸಿಟರ್ ಬೇಕಲ್ವಾ, ಅವಾಗ ಕುಜನ್ ಮನೆ ತಗೊಳ್ಳಿ, ಆ ಕುಜನ್ ನಕ್ಷತ್ರ ತಗೊಳ್ಳಿ ಅಂತಿದೆ, ಅವಾಗ ತಗೊಳ್ಳೋಣ. ಬೇರೆ ಟೈಮಲ್ಲೆಲ್ಲ ಪ್ರಿಡಿಕ್ಷನ್ ಟೈಮಲ್ಲಿ ಏನು ಅವ್ರು ಹೇಳಿಲ್ವಲ್ಲ. ಯಾವಾಗ ಅವ್ರಿಗೆ ಅವ್ರು ಸ್ವಂತ, ಈಗ ನಾವು ಬೇರೆ ಎಲ್ರಿಗೂ ಸ್ವಂತ ಮನೆ ಹೇಳ್ತೀವಿ, ರಾಹು ಕೇತುಗ್ ಮನೆ, ರಾಹು 18 ವರ್ಷ ನಡೆಯುತ್ತೆ. ಅದು ಹಿಂಗ್ ನಡೆಯುತ್ತೆ, ಅವ್ರಿಗೆ ಡೆಸ್ಪಾಸಿಟರ್ ಅಂತ ಅರೇಂಜ್ ಮಾಡಿರೋರ್ ಮನೆಗಳ ತಾನೆ ನೋಡ್ಕೋಬೇಕು. ಆ ತರದಕ್ಕೆ ತಗೊಳ್ಳಿ ಅಷ್ಟೇ, ಓಕೆನಾ. ಅವ್ರ ತರ ನಡ್ಕೊಳತ್ತೆ ಅಂತ ನಾನು ಒಪ್ಕೊಳ್ಳಲ್ಲ. ಅವ್ರಿಗೆ ಏನೋ ಕಾರ್ಮಿಕ್ ಲಿಂಕ್ ಇರುತ್ತೆ, ಡೆಸ್ಪಾಸಿಟರ್ ಒಂದು ಬೇಕು ಅಂತ, ಆ ತರ. ಮ್ಯಾಮ್, ಇಲ್ಲಿ ಅಪಾರ್ಟ್ ಫ್ರಮ್ ಪ್ರಿಡಿಕ್ಷನ್ ವರ್ಡ್, ಸೊ ಆ ಪಾಯಿಂಟ್ಸ್ ಎಲ್ಲ ಓಕೆನಾ ಮ್ಯಾಮ್? ಇಲ್ಲಾಂದ್ರೆ ಪಾಯಿಂಟ್ಸ್ ಅಲ್ಲಿ ಏನಾದ್ರು ಕರೆಕ್ಷನ್ಸ್ ಇದೆಯಾ ಮ್ಯಾಮ್? ಏನು ಇಲ್ಲ, ನಿಮ್ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಇದೆ. ಪ್ರಿಡಿಕ್ಷನ್ಸ್ ಅಂತ ಏನ್ ನಾನು ಕನ್ಸಿಡರ್ ಮಾಡಕ್ ಹೋಗಿಲ್ಲ. ಬಟ್ ವಾಟ್ ಯು ಹ್ಯಾವ್ ಟ್ರೈಡ್ ವೆರಿ ಗುಡ್.
ಮಾಡಿ ಹಿಂಗ್ ಟ್ರೈ ಮಾಡ್ತಿದ್ರೆ ತಾನೇ ನಾವು ಎಡುವುದ್ರೆ ತಾನೇ ಮುಂದಕ್ಕೆ ಸರಿ ಮಾಡ್ಕೊಳ್ಳೋದು. ಏನು ತಪ್ಪಿಲ್ಲ. ಪ್ರಿಡಿಕ್ಷನ್ಸ್ ಇದು ಜನರಿವರೆಗೂ ತಲುಪದ್ ಬೇಡ, ನಮ್ಮ ಮನ್ಸಲ್ಲೇ ಅನ್ಕೊಳ್ಳೋಣ. ಓಕೆನಾ? ಏನು ತಪ್ಪಿಲ್ಲ. ಪ್ರತಿಯೊಂದು ನೋಡ್ಕೋಣ. ಇದ್ ಲಾಭ 12 ಹೋಯ್ತು, ಲಾಭ ಬಂತು, ನಮ್ಗೆ ಅನ್ಕೊಳ್ಳೋಣ ಲಾಭ ಬಂತು ಅಂತ. ಯಾರಿಗೂ ಜನಕ್ವರೆಗೂ ತಲುಪ್ಸೋದ್ ಬೇಡ. ಒನ್ಸ್ ವಿ ಆರ್ ಲೈಕ್ ನಾನ್ ಪರ್ಫೆಕ್ಟ್ ಅಂತ ಅನ್ಸ್ಕೊಳ್ಳೋವರೆಗೂ ಯಾರ ಜನದ ಮುಂದೆ ಪ್ರಿಡಿಕ್ಷನ್ ನೀಡೋದ್ ಬೇಡ. ನೀವ್ ಮಾಡ್ಕೊಳ್ತಾ ಹೋಗಿ. 12th ಹೌಸ್ಗೆ ಲಾಸ್ ಮಾಡಿದಷ್ಟು ನಮ್ಗೆ ಲಾಭ ಆಗುತ್ತೆ ಅಂತ ಹೇಳಿದ್ರಲ್ಲ ಮ್ಯಾಮ್ ನೀವು. ಆದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಲಾಸ್ ಮಾಡಿದ್ರೆ ನಮ್ಗೆ ಲಾಭ ಹೆಂಗ್ ಬರುತ್ತೆ ಅಂತ ಹೇಗ್ ಗೊತ್ತಾಗುತ್ತೆ ಮ್ಯಾಮ್? ಅದ್ ಎಲ್ಲಿ ಕೂತಿದ್ದಾನೆ, ಲಾರ್ಡ್ ಕೂತಿದ್ದಾನೆ, ಯಾರ್ ಲಾರ್ಡ್, ಅದ್ ಏನ್ ತತ್ವ ತೋರಿಸ್ತಾ ಇದೆ ಅದ್ರಿಂದ. ಥರ್ಡ್ ಹೌಸ್ ಅಲ್ಲಿ ಕುತ್ಕೊಂಡಿದ್ರೆ ವೆಹಿಕಲ್ಸ್, ಫೋರ್ತ್ ಹೌಸ್ ಅಲ್ಲಿ ಕುತ್ಕೊಂಡಿದ್ರೆ ವೆಹಿಕಲ್ಸ್ ಖರೀದಿ ಮಾಡ್ಬಿಟ್ಟು EMI ಕಟ್ಟೋದು ಆತರ ಅಲ್ಲ ಮ್ಯಾಮ್? ಪರ್ಫೆಕ್ಟ್. 7th ಹೌಸ್ ಅಲ್ಲಿ ಕೂತಿರೋ ಸ್ಪೌಸ್ ಖರ್ಚು ಮಾಡಿ. ಯಾರು ಮೊನ್ನೆ ಹಿಂಗೆ ಹೇಳ್ತಿದ್ರು, ಸ್ಪೋಸಕ್ ಹಂಗಾರೆ ಹೇಳ್ಬೇಕು ನನ್ ಗಂಡಂಗ್ ನಂಗೆ ಇವೆಲ್ಲ ಕೊಡ್ಸು, ಅವಾಗ ನಿಂಗೆ ದುಡ್ಡು ಬರುತ್ತೆ ಅಂತ ಹೇಳ್ತೀನಿ. ಮೇಡಮ್ ಹೇಳಿ, ನಾನು ನೀವಲ್ಲ ಇನ್ನೊಬ್ರು ಅವ್ರ ಗಂಡನ್ ಈಚೆ ಇದ್ದವ್ರನ್ನ ಕರೆದ್ಬಿಟ್ಟು ನಿನ್ಕೋ ಕೇಳಿಸ್ಕೊ ಇವ್ರು ಹೇಳ್ತಿದಾರೆ ಅಂತ ಹೇಳಿದ್ರು. ಗಂಡನ್ ಹೊರಸ್ಕೊಬಿಟ್ಟು 12th ಹೌಸ್ ಅಲ್ಲಿ ಇಲ್ಲಿ 7th ಹೌಸ್ ಲಾರ್ಡ್ ಕೂತಿದ್ಯಂತೆ. ಸೊ ಹೇಳಿ ಅವ್ರಿಗೆ ನನ್ ಮೇಲೆ ಜಾಸ್ತಿ ಖರ್ಚು ಮಾಡಕ್ಕೆ ಅವ್ರಿಗೆ ಬರುತ್ತೆ ಅವಾಗ ಅಂತ. ಅದಕ್ಕೆ ಅವ್ರಿಗೆ ನನಗೆ ಜಾಸ್ತಿ ಖರ್ಚು ಮಾಡಲ್ಲ ಅಂತ ಅವ್ರು. ಅದೆಲ್ಲ ನಾನೇನು ಹೇಳಲ್ಲ, ಸುಮ್ನೆ ಇದನ್ನ ಪ್ರಿಡಿಕ್ಷನ್ ಬಂದ್ಬಿಡ್ಬಾರ್ದು ಎಂಡಿಗೆ. ನೀವ್ ನೋಡಿದ್ರ ಏನಕ್ಕೆ ನಿಮ್ ಹಸ್ಬೆಂಡ್ ದುಡ್ಡು ಬರುತ್ತೆ ಜಾಸ್ತಿ ನಿಮ್ಗೆ ಕೊಟ್ರೆ ಅಂತ? ಇನ್ನ ನೋಡಿಲ್ಲ ಮ್ಯಾಮ್. ಅವ್ರ ಹಸ್ಬೆಂಡ್ ಚಾಟ್ ಇಟ್ಕೊಂಡಿದ್ರ 12th ಹೌಸ್ ಬಂದ್ಬಿಟ್ಟು ಇನ್ನೊಂದ್ಸತಿ ಹೇಳಿ ನಾನ್ ಕರಿತೀನಿ ಅಂತ ಅವ್ರು. ನಾನ್ ನಿಮ್ದೆಲ್ಲ ನಾನು ಹೇಳಲ್ಲ, ಪ್ರಿಡಿಕ್ಷನ್ ಅಲ್ಲ ಇದು, ಜಸ್ಟ್ ಗಿವಿಂಗ್ ಒಂದ್ ಸ್ಯಾಂಪಲ್ ಕೊಡ್ತೀನಿ, ಹೇಳಿ ಪರವಾಗಿ ಪ್ರಿಡಿಕ್ಷನ್ ತರಾನೇ ಅವ್ರಿಗೆ ಹೇಳಿ ಅಲ್ಲಿ ನೀವ್ ಹೇಳ್ಕೊಳ್ಳಿ, ನಾನು ಹೇಳಲ್ಲ ಅಂದವ್ರು. ಹಾಗಾದ್ರೆ ಮ್ಯಾಮ್ 12th ಹೌಸ್ ಲಾರ್ಡ್ 12th ಹೌಸ್ ಅಲ್ಲೇ ಇದೆ. ಎಕ್ಸಾಂಪಲ್ ಶುಕ್ರ ಅಂತ ತಗೊಳ್ಳಿ ಮ್ಯಾಮ್. ಈಗ 7th ಹೌಸ್ ಇರುತ್ತಲ್ವಾ, 7th ಹೌಸ್ ಹೆಂಡತಿ ಹೆಸರಲ್ಲಿ ಮನೆ ಮಾಡ್ಬಿಟ್ಟು ಲೋನ್ ಮಾಡಿ, ಹೆಂಡತಿ ಹೆಸರಲ್ಲಿ ವೆಹಿಕಲ್, ಅವರು 4th ಹೌಸ್ ಚೆನ್ನಾಗಿತ್ತ ವೆಹಿಕಲ್ ಕೊಡ್ಸಿ, ಆತರ. ಹೇಳಿ ಶುಕ್ರ 12th ಹೌಸ್ ಅಲ್ಲಿ ಶುಕ್ರ ಅಂತ ಅನ್ಕೊಳ್ಳಿ ಮ್ಯಾಮ್. ಶುಕ್ರ ವೃಷಭದಲ್ಲೇ ಇದೆ. ಸೊ 12th ಹೌಸ್ ಶುಕ್ರ ಓನ್ ಹೌಸ್. ಹೀಗಿರ್ಬೇಕಾದ್ರೆ ನಂಗೆ ಶುಕ್ರ ಅಂತ ಹೇಳಿದ ತಕ್ಷಣ ಈ ಜ್ಯುವೆಲ್ಸ್ ತಗೋಬಹುದು, ಅದಾದ್ಮೇಲೆ ವಾಹನ ಅಂತ ಹೇಳಿದ್ರು. ಶುಕ್ರ ಮತ್ತೆ ವಾಹನ ಅಲ್ವಾ ಮ್ಯಾಮ್, ವೆಹಿಕಲ್ಸ್, ಬಟ್ಟೆ, ಅಂದ್ರೆ ಈ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ಸೊ ಇದ್ರ ಮೇಲೆ ಎಸ್ ಮ್ಯಾಮ್. 4th ಹೌಸ್ ವಾಹನಕ್ಕಾಗಲ್ಲಪ್ಪ, ಬಟ್ಟೆ, ವೆಹಿಕಲ್. ಈಗ ನಂದು ಲಗ್ನಾಧಿಪತಿ 12th ಹೌಸ್ ಅಲ್ಲಿ ಇದೆ ಆಯ್ತಾ. ನಾನು ಆಫ್ಟರ್ನೂನ್ ನನ್ನ ತಂಗಿ ಹತ್ರ ಮಾತಾಡ್ತಿದ್ದೆ, ಇಷ್ಟೊಂದು ಬಟ್ಟೆ ತಗೊಂಡ್ ಇಟ್ಕೊಂಡಿದೀನಿ ಬೇಡದೇ ಇರೋದು, ಅದ್ರ ಮೇಲೆ ಇನ್ನೊಂದು ಬೇರೆ 2 ಆರ್ಡರ್ ಮಾಡಿದ್ನ, ಎಲ್ರು ನನ್ ಮುಖ ನೋಡ್. ವಾರಕ್ಕೆ ಪಾರ್ಸಲ್ ನನ್ಗೆ ಹೆಂಗ್ ಬರ್ತಾ ಇರುತ್ತೆ ಅಂದ್ರೆ, ಅವ ಪಾರ್ಸಲ್ ಕೊಡೋರ್ಗೆಲ್ಲ ನನ್ಗೆ ಗುರ್ತು ಆಯ್ತಾ. ಮೇಲ್ಗಡೆ ಬರೋರು ಈ ಕಡೆಯವ್ರೆಲ್ಲ ನೋಡ್ತಿರ್ತಾರೆ, ನಮ್ಮನೆಗೆ ಬರ್ತಿದೆ, ನಾನೇ ಈ ಬೀದಿಲಿ IS ತರ್ಸೋಳು ಅಂತ ಎಲ್ರು ನೋಡ್ತಾರೆ. ನಾನು ಹೇಳಿದೆ ನೋಡಿ, ನನ್ ಲಗ್ನಾಧಿಪತಿ 12 ಕೊಟ್ಟೋಗಿದೆ, ಅದು ಶುಕ್ರ, ಏನು ಮಾಡಕ್ಕಾಗಲ್ಲ. ನಾನು ಫುಲ್ ನೆನ್ನೆ ಎಲ್ಲ ಡಿಪ್ರೆಸ್ಡ್. ಅಯ್ಯೋ ನಾನು ಎಷ್ಟೊಂದು ಬೇಡ್ದಾರ ಬಟ್ಟೆ ತಗೊಂಡಿದೀನಿ, ಏನ್ ಮಾಡ್ಲಿ ಅದನ್ನೆಲ್ಲ ಅಂತ. ಅದ್ರ ಮೇಲೆ ಇವತ್ತು ಬೇರೆ ಇನ್ನೊಂದು ಹೊಸ ಸೀರೆ ತಗೊಂಡೆ. ಇವತ್ತು ನಿನ್ನೆ ಅಷ್ಟೊಂದೆಲ್ಲ ಗೋಳಾಡಿ ಇವತ್ತು ತಗೊಂಡೆ. ನನಗೆ ನಿಜ ಮೆಂಟ್ಲು ಅಂತಾನೆ ಮನೆಯವರೆಲ್ಲ ಕನ್ಸಿಡರ್. ಬಟ್ ನಂದೆಲ್ಲ ತಪ್ಪು. 12th ಲಾರ್ಡ್ ಲಗ್ನಾಧಿಪತಿ 12th ಹೌಸ್ ಹೋಗಿರೋದು. ಲಾಸ್ ಆಗ್ಬೇಕು ಬಿಡಿ ಅಷ್ಟೇ. ಆಯ್ತಾ? ಎಕ್ಸಾಂಪಲ್ ಸಾಕ? ಹಾಗಾದ್ರೆ ಇಲ್ಲಿ ಲಾಭ ಬರೋದೇನು ಇಲ್ಲ, ಲಾಸ್ ಆಗ್ಬೇಕು. ಸೊ ಲಾಸ್ ಆಗುತ್ತೆ ಅಷ್ಟೇನೆ. ಲಾಸ್ ಆಗುತ್ತೆ, ಹೌದು, ಲಾಸ್ ಆಗುತ್ತೆ. ಬಟ್ ಬೇರೆ ಎಲ್ಲಿ 12th ಲಾರ್ಡ್ ಎಲ್ಲಿ ಕೂತಿದಾನೋ ಅವ್ನ್ ಚೆನ್ನಾಗ್ ಕೊಡ್ತಾನ. ಅವಾಗ ಲಾಸ್ ಹೆಂಗಾಯ್ತು? ಆ ಬಟ್ಟೆನ ನೀವು ಹಾಕೊಂಡು ಎಲ್ಲ ಚೆನ್ನಾಗಿ ಕಾಣಿಸ್ತೀರಾ ಅಲ್ಲ, ಸೊ ಅದು ಲಾಸ್ ಆಗಲ್ಲ ಅಲ್ಲ. ಅದು ದುಡ್ಡು ವೈಸ್ ಲಾಸ್ ಆಗುತ್ತೆ, ಬಟ್ ನಮ್ಮ ಅಯ್ಯೋ ಎಷ್ಟೊಂದು ಬಟ್ಟೆ ನಾನು ಹಾಕೊಳ್ಳೋದೇ ಇಲ್ಲ, ಅದನ್ನ ತಗೊಂಡಿದ್ದೀನ. ಅವಾಗ ನನ್ ತಂಗಿ ಬೈದಿರ್ತಾಳೆ, ನನ್ ಬಟ್ಟೆ ಪಾಪ ಅವಳೇ ಮಡ್ಚಿಡ್ತಿರೋದು. ಅದಕ್ಕೆ ಹೆಂಗೆ ಅಂದ್ರೆ ಅವಳದು 1-2 ಶೆಲ್ಫ್ ಅಲ್ಲಿ ಅವಳದು ಬಟ್ಟೆ, 3 ಕಬೋರ್ಡ್ ಅಲ್ಲಿ ನನ್ ಬಟ್ಟೆ. ಶೆಲ್ಫ್ 2 ಅವಳಗ್ ಶೆಲ್ಫ್, ಅದ್ರಲ್ಲಿ 2-3 ಕಬೋರ್ಡ್ ಅಲ್ಲಿ ನಂದು.
ಹಿಂಗಿರ್ಬೇಡ ಅವಳಿಗೆ ಪಾಪ ಫೀಲು. ಅವಳಿಗೆ ಬಟ್ಟೆ ಮೇಲೆ ಆಸೆನೇ ಇಲ್ಲ. ನನ್ಗೆ ಇಷ್ಟೊಂದಿದೆ, ಬೈತಾ ಇರ್ತಾಳೆ ನೋಡಿ, 2 ರೂಮೇ ನಿಂದು ಅಂತ ಬೈತಾ ಇದ್ದಾಳೆ ಅಲ್ಲಿ. ನಮ್ಮಪ್ಪ ನನಗೆ ರೇಗಿಸ್ತಾರೆ ಗೊತ್ತಾ, ಮನೆಯೆಲ್ಲ ಸಾಲಲ್ಲಮ್ಮ, ಈಚೆ ಲಾರಿ ತಗೊಂಡ್ಬಂದು ನಿಲ್ಸ್ತೀನಿ, ಆ ಲಾರಿ ಒಳಗೆ ಹಾಕು, ಯಾವ್ದು ಬೇಕೋ ತಗೊಂಡ್ಬಂದು ಇಟ್ಕೋ, ನೀನೆಲ್ಲೇ ಹೋದ್ರು ಆ ಲಾರಿ ನಿದ್ದೆ ಫಾಲೋ ಮಾಡ್ಕೊಂಡು ಹೋಗ್ಲಿ ಇತ್ತೆಲ್ಲ ರೇಗಿಸ್ತಾರೆ. ಆತರ ಅಂದ್ರೆ ಅಷ್ಟೊಂದೇನಿಲ್ಲ, ಇವರೆಲ್ಲ ಸುಮ್ನೆ ರೇಗಿಸ್ತಾರೆ ಆತರ ಆಯ್ತಾ. ಅದೇ ಅವಾಗ ಲಗ್ನಾಧಿಪತಿ 12th house ಅಲ್ಲಿ ಇದು ಲಾಸ್ ಆಯ್ತು, ಬಟ್ಟೆಲೆ ಲಾಸ್ ಆಗಿ ನನ್ಗೆ ಇವಾಗ ಖುಷಿ, ಬಟ್ಟೆಲೆ ತಾನೇ ಲಾಸ್ ಆಗಿದೆ, ಸೆಲ್ಫ್ ಬೇರೆ ಏನಾದ್ರು ಲಾಸ್ ಆಗ್ಬಿಟ್ಟಿದ್ರೆ. ಶುಕ್ರ ಇರೋದ್ರಿಂದ ಬಟ್ಟೆ, ಜುವೆಲ್ಸ್ ಏನು ಲಾಸ್ ಜುವೆಲ್ಸ್ ಆಕ್ಚುಲಿ ಪಾಪ ನಮ್ಮಮ್ಮ ನನಗದು ತುಂಬಾ ಕೊರಗಿದೆ, ಆ ಜುವೆಲ್ಸು ಲಾಸ್. ನಂದೆಲ್ಲ ಕಾರಣ, ನಾನು ಸಮಾಧಾನ ಮಾಡಕ್ ನಾನು ಹೇಳ್ಕೊತೀನಿ, ಪಾಪ ನಮ್ಮ ಅಮ್ಮಂದು ಒಡವೆ ಎಲ್ಲ ನಾನು ಪ್ಲೆಜ್ ಮಾಡ್ಬಿಟ್ಟು ಏನೋ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲ ಹೊರ್ಟೋಗ್ಬಿಡ್ತು. ಫುಲ್ಲು ನಂಗೆ ಅಳು ಅಳು ಅಳು. ಅದು 1 ವರ್ಷ ಆಯ್ತು, ಇವಾಗ್ಲೂ ನನ್ಗಿದೆ ನಮ್ಮಮ್ಮಂಗೆ ಅದೆಲ್ಲ ಮಾಡಿಸ್ಕೊಡೋವರೆಗೂ ನಂಗೆ ಸಮಾಧಾನ ಇಲ್ಲ ಅಂತ. ಬಟ್ ಆಮೇಲೆ ಗೊತ್ತಾಯ್ತಲ್ವಾ, ಲಗ್ನಾಧಿಪತಿ ಶುಕ್ರಾಗೆ ಜುವೆಲ್ಸು ಇದು ಎಲ್ಲ ಮಾಡ್ತಾನೆ, ಅದು ನನಗೆ ವಿಪತ್ತಾರೆ. ಅವನ್ ದಶಾ ಬೇರೆ ನಡೀತಿದೆ ನೋಡಿ ಆಯ್ತಾ. ಬುದ್ಧಿ ಇರ್ಲಿಲ್ಲ, ಎಲ್ಲ ಒಂದೇ, ಬುದ್ಧಿ ಇರ್ಲಿಲ್ಲ. ಬಟ್ ತುಂಬಾ ದೊಡ್ಡ ಮಟ್ಟದ ಲಾಸೇ ಮಾಡಿಸ್ತೆ. ನಂಗೆ ಇನ್ನೂ ಬೇಜಾರಿದೆ, ಇವತ್ತಿನ ಗೋಲ್ಡ್ ಜ್ಞಾಪಿಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ. ಮ್ಯಾಮ್ ನಿಮ್ದು ಸಂಪತ್ತಾರೆ ಬಂದು ಶುಕ್ರ ಹೇಗಾಗುತ್ತೆ ಮ್ಯಾಮ್? ಸಂಪತ್ತಲ್ಲಪ್ಪ, ವಿಪತ್ತಾರೆ. ಸಂಪತ್ತಾರೆ ಹಾಕಿದ್ರೆ ಆಗ್ತಿತ್ತಪ್ಪ. ಬಟ್ ಆಕ್ಚುಲಿ ನಾನು ಅಸ್ಟ್ರಾಲಜಿನ ಗೇನ್ ಮಾಡ್ಕೊಂಡಿದ್ದು ಇದೆ ಶುಕ್ರ ಅಲ್ಲಪ್ಪ. ನೀವ್ ಹೇಳ್ದಂಗೆ ಅದ್ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ ಅನ್ನಲ್ಲ. ನೆಗೆಟಿವ್ ಅದು, ಪಾಸಿಟಿವ್ ಇದು. ಅಸ್ಟ್ರಾಲಜಿ ಆಯ್ತಾ. ಕೇತು ನನಗೆ ಸಂಪತ್ತಾರೆ ಆಯ್ತಾ. ಕೇತು ನನಗೆ ಕೊಟ್ಟಂತ ಲಾಸು ಜೀವನದಲ್ಲಿ ಬರೀ ಹೆಲ್ತ್ ಇಶ್ಯೂಸ್, ಏನೂ ಇಲ್ಲ. ಯಾರ ಹತ್ರ ಅಸ್ಟ್ರಾಲಜಿ ಕೇಳಕ್ ಹೋದ್ರೆ ಇದೇನಿಲ್ಲ ವೇಸ್ಟ್ ಲೈಫ್, ಹತ್ರ ಏನೋ ಒಂದ್ ಮದ್ವೆ ಮಾಡಿ ಹೆಣ್ಮಗಳು ಕಳ್ಸಿ ನಂಗೆ ಇತ್ತು. ಶುಕ್ರ ಬರ್ತಿದ್ದಂಗೆ ನಾನು ಹಿಂಗಾಗೋದೆ. ಯಾರು ನಮ್ ಇಡೀ ಫ್ಯಾಮಿಲಿಲಿ ನಾನು ಹಿಂಗಾಗ್ತೀನಿ ಯಾರು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಕಾರಣ ಏನು ಮ್ಯಾಮ್? ಅದೆಲ್ಲ ಮುಂದಿನ ಕ್ಲಾಸಸ್ ಅಲ್ಲಿ, ಇವಾಗ್ಲೇ ಬರಲ್ಲ. ನಿಮ್ದು 10th house ತಿಳ್ಕೋಬೇಕು. ಡಿವಿಷನಲ್ ಚಾರ್ಟ್ಸ್ ಮಹಿಮೆ ಅವೆಲ್ಲ, ಡಿವಿಷನಲ್ ಚಾರ್ಟ್ಸ್ ಮಹಿಮೆ. ಅದಕ್ಕೆ ಹೇಳೋದು, ಒಂದು ನೋಡ್ಕೊಂಡು ನಾವು ಪ್ರಿಡಿಕ್ಷನ್ ಮಾಡಕ್ ಆಗಲ್ಲ ಅಲ್ವಾ. ನೀವು D9 ಚೆನ್ನಾಗಿರುತ್ತೆ, 10th and 11th house. D9, 10th and 11th house. 10th house ಲಾರ್ಡ್ ಸಿಟ್ಟಿಂಗ್ ಇನ್ 12, 9th and 10th ಲಾರ್ಡ್ D9 ಅಲ್ಲಿ ಮ್ಯಾಮ್. D9 ಅಲ್ಲೂ D9 ನವಾಂಶ. ನಂಗೆ ಇನ್ನೂ ಮದ್ವೆನೇ ಆಗಿಲ್ಲಮ್ಮ. ಆಕ್ಟಿವೇಟ್ ಆಗತ್ತೆ 36 ವರ್ಷನೂ ಆಗಿಲ್ಲಮ್ಮ. 36 ಆಗಿಲ್ಲ, ಮದ್ವೆನೂ ಆಗಿಲ್ಲ, ಹೆಂಗಮ್ಮ ಆಕ್ಟಿವೇಟ್ ಆಗತ್ತೆ? ಇಷ್ಟು ಅಲರ್ಟ್ ಆಗಿರ್ಬೇಕು ಹೇಳ್ಬೇಕಂದ್ರೆ. ಆಯ್ತು, D9 ಸಕ್ಕದಾಗಿದೆ. ಆಕ್ಟಿವೇಟ್ ಆಗ್ಬೇಕಂದ್ರೆ ನನ್ ಮದ್ವೆ ಆಗ್ಬೇಕು, ಇಲ್ಲ 36 ಆಗ್ಬೇಕು. ಎರಡೂ ಆಗಿಲ್ವಾ ನಂಗೆ? ಇನ್ನು 26, ಇನ್ನು 10 ವರ್ಷ ಇದೆ. ನನ್ ಮದ್ವೆ ಆಗ್ಬಿಟ್ರೆ ಮುಂದಿನ ವರ್ಷ, ಇಲ್ಲ 10 ವರ್ಷ, ಯಾವ್ದೋ ಒಂದಲ್ವಾ. ಅದನ್ನೇ ಹೇಳಿದ್ದು, ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡೋಣ. ಮ್ಯಾಮ್ ನಿಮ್ದು 10th house ಬಗ್ಗೆ ಹೇಳಿ ಮ್ಯಾಮ್ ಪ್ಲೀಸ್. 10th house ಅದೇ, 10th house ಲಾರ್ಡ್ ಸಿಟ್ಟಿಂಗ್ ಇನ್ 12th house, ಅದು ನಷ್ಟ. ಅದಕ್ಕೆ ಸರ್ ರೆಕಾರ್ಡ್ ಮಾಡಬಾರ್ದು. ಮತ್ತೆ 10th house ಅಲ್ಲಿ ಯಾರಿದ್ದಾರೆ ಮ್ಯಾಮ್? 10th house ಖಾಲಿ. ಓಕೆ, ದೃಷ್ಟಿ ಕೂಡ ಯಾವ್ದು ಇಲ್ಲ.